ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ನಾನು ಗರಂ ಮಸಾಲ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಿಂದೆ ಕೂಡ ಒಂದು ವಿಡಿಯೋ ಹಾಕಿದ್ದೆ. ಇವಾಗ ಕೂಡ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಕೂಡ ತುಂಬ ರುಚಿಯಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ರುಚಿ ಬರುತ್ತೆ. ಏನೇ ನೀವು ಫಾಲೋ ಮಾಡಿ ಮತ್ತು ಪಲ್ಯ ಮಾಡಿ ಮತ್ತು ಮಟನ್ ಸಾರು, ಚಿಕನ್ನು ಏನೇ ಮಾಡಿದ್ರೂ ತುಂಬಾ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಫಸ್ಟಿಗೆ ಪಲಾವ್ ಎಲೆ ಹುರ್ಕೊಂಡಿದ್ದೀನಿ. ಅದು ಸುಮಾರು ಒಂದು 10-15 ಎಲೆ ತೊಗೊಂಡಿದ್ದೀನಿ. ಆಮೇಲೆ ಮರಾಠಿ ಮೊಗ್ಗು, ಆಮೇಲೆ ಚಕ್ಕೆ ಇಂತಿಷ್ಟು, ಮತ್ತು ಇದು ಸ್ಟಾರು, ಇದೆಲ್ಲ ಪೀಸಸ್ ಆಗಿದೆ. ಆಮೇಲೆ ಪತ್ರೆ ಇದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಮತ್ತು ಇದು ಕಪ್ಪು ಏಲಕ್ಕಿ ಅಂದರೆ ಇದು ಕೇರಳದಲ್ಲಿ ಸಿಗುತ್ತೆ, ಇಲ್ಲೂ ಸಿಗುತ್ತೆ, ಸಿಗಲ್ಲ ಅಂತಲ್ಲ, ಕೇರಳದಲ್ಲಿ ಬೆಳೀತಾರೆ. ಆಮೇಲೆ ಇದು ನಮ್ಮ ಕಡೆ ಬೆಳೆಯೋ ಅಂಥ ಏಲಕ್ಕಿ, ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ಲವಂಗಗಳು ಒಂದು ಸ್ಪೂನಷ್ಟು ಲವಂಗ ಹಾಕ್ಕೊಂಡಿದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿಲೇ ಮಾಡ್ತಾ ಇರೋದು, ತುಂಬಾ ಜಾಸ್ತಿ ಮಾಡ್ತಾಯಿಲ್ಲ. ಹಾಗಾಗಿ ಲವಂಗ ಹಾಕ್ಕೊಂಡಿದ್ದೀನಿ. ಜಾಕಾಯಿ ಒಂದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಮಾಡೋದ್ರಿಂದ ಒಂದು ಜಾಯಿಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ, ಎಲ್ಲವನ್ನೂ ತುಂಬಾ ಉರಿಬೇಕು ಅಂತಿಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗೆಲ್ಲ ಹುರಿದಿದ್ದಾಗಿದೆ ನೋಡಿ. ತುಂಬಾ ಕಪ್ಪು ಬಣ್ಣ ಬರೋವರೆಗೂ ಉರಿಯೋದು ಬೇಡ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಕಲ್ಲು ಹೂವು, ಈ ಕಲ್ಲು ಹೂವನ್ನು ಕೂಡ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸೋಂಪು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕಾಳು, ಇದು ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಏನೇ ಅಡುಗೆ ತಿಂದ್ರೂ ಕೂಡ ನಮಗೆ ಜೀರ್ಣ ಆಗಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಮೆಣಸು ಹಾಕೋಬೇಕಿತ್ತು. ನಾನು ಮೆಣಸನ್ನು ತೋರಿಸಿಲ್ಲ, ಅದು ವಿಡಿಯೋ ಕ್ಲಿಪ್ ಪಾಸ್ ಆಗಿದೆ. ಹಾಗಾಗಿ ಮೆಣಸನ್ನು ಒಂದು ಸ್ಪೂನಷ್ಟು ಮೆಣಸು ಹಾಕ್ಕೋಬೇಕಾಗುತ್ತೆ. ಇಂಗು, ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮೆಣಸನ್ನು ಹಾಕ್ಕೊಳ್ಳೋದನ್ನು ನಾನು ತೋರಿಸಿಲ್ಲ, ಅದು ಸ್ವಲ್ಪ ವಿಡಿಯೋ ಪಾಸ್ ಆಗಿದೆ. ಮೆಣಸು ಕೂಡ ಒಂದು ಸ್ಪೂನಷ್ಟು ಮೆಣಸು ಹಾಕ್ಕೊಳ್ಳಿ. ಎಲ್ಲನೂ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಈ ಅಂಗಡಿಯಿಂದ ತಂದಿದ್ದು ಅಷ್ಟು ಟೇಸ್ಟ್ ಬರಲ್ಲ, ನಾವು ಮನೇಲಿ ಮಾಡ್ಕೊಂಡಷ್ಟು ಟೇಸ್ಟ್ ಇರಲ್ಲ. ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ, ಹೋಮ್ ಮೇಡ್ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಗರಂ ಮಸಾಲೆ ಪೌಡ್ರು ತುಂಬ ಜಾಸ್ತಿನೂ ಆಗುತ್ತೆ, ತುಂಬ ಬಾಳಿಕೆನೂ ಬರುತ್ತೆ, ತುಂಬ ದಿನ ನಾವು ಯೂಸು ಮಾಡ್ಬೋದು. ಪ್ರತಿಯೊಂದು ಪಲಾವು ಮತ್ತು ಯಾವುದ್ಯಾವ್ದು ಐಟಮ್ಸ್ ಮಾಡ್ತಿರೋ, ಪಲ್ಯ ಸಾಂಬಾರು ಎಲ್ಲದಕ್ಕೂ, ಸಾಂಬಾರು ಬಿಟ್ಟು ಅದೇ ಮಟನ್ ಸಾಂಬಾರಿಗೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಚಿಕನ್ ಕರಿ ಈ ಥರದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಬೋದು. ತರಕಾರಿ ಸಾಂಬಾರು ಒಂದು ಬಿಟ್ಟು ಮಿಕ್ಕಿದ್ದಕ್ಕೆ ಎಲ್ಲದಕ್ಕೂ, ಸೊಪ್ಪಿನ ಸಾರು, ತರಕಾರಿ ಸಾರು ಬಿಟ್ಟು ಇನ್ನೆಲ್ಲದಕ್ಕೂ ಹಾಕ್ಬೋದು. ಒಂದು ಕಂಟೈನರ್ ತೊಗೊಂಡು ಅದನ್ನು ತುಂಬ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒರೆಸಿ ಎಲ್ಲ ನೀಟ್ ಮಾಡಿ ಅದರೊಳಗೆ ಹಾಕಿಟ್ಕೊಂಡ್ರೆ ನೀವು 6 ತಿಂಗಳೆಲ್ಲ, ವರ್ಷ ಹೋಮ್ ಮೇಡ್ ಪೌಡ್ರ್ ಆಗಿರೋದ್ರಿಂದ ವರ್ಷ ಯೂಸ್ ಮಾಡಿದ್ರೂ ಏನೂ ಹಾಳಾಗಲ್ಲ, ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಪ್ರೊಸೀಜರಲ್ಲೇ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಗಮ್ಮಂತ ಪರಿಮಳ ಬರುತ್ತೆ ನೋಡಿ, ಕಲರ್ಫುಲ್ಲಾಗಿದೆ, ಗಮ್ಮಂತ ಪರಿಮಳ ಬರುತ್ತೆ, ತುಂಬಾ ಸೊಗಸಾಗಿ ಬಂದಿದೆ. ಇದೇ ಥರ ಪೌಡ್ರನ್ನ ನೀವು ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ. ಹೀಗೇ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡಿದ್ರೆ ನಾವು ಸ್ವಲ್ಪ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕೋಕ್ಕೆ ಅನುಕೂಲ ಆಗುತ್ತೆ. ತುಂಬಾ ನಮಗೂ ಒಂಥರ ಎನರ್ಜಿ ಬರುತ್ತೆ. ಹಾಗಾಗಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.